ಪರೀಕ್ಷೆ ಟೈಮಲ್ಲಿ ಹಿಂಗೆ ಪವರ್ ಕಟ್ ಆದರೆ ಮಕ್ಕಳು ಹೆಂಗಪ್ಪ ಓದು ಉದ್ಧಾರ ಆಗೋದು? ಮಕ್ಕಳ ಪಾರಣ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ, ಕುಲಗಟ್ಟ ಸಮಾಜ, ಇದನ್ನೆಲ್ಲ ಕೇಳೋರು ಯಾರು? ಸುರಕ್ಷಿತ ಸಮಾಜಕ್ಕೆ ಮತ್ತು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಮ್ಮ ಆಯ್ಕೆ ಮೋದಿ. ಅನ್ನದಾತನಿಗೆ ಸಿಕ್ಬೇಕಾಗಿರೋ ಹಕ್ಕು, ಬೆಳೆದಿರೋ ಬೆಲೆಗೆ ಸಿಕ್ಬೇಕಾಗಿರೋ ಬೆಲೆ ಸಿಕ್ಕುದು ಹೆಂಗೆ? ಇಷ್ಟು ವರ್ಷದಿಂದ ನಂಬಿದ್ದೀವಿ ಕೈ ಎತ್ತೋರ್ನ, ಇವಾಗ ಕೈ ಹಿಡಿಯೋರು ನಮ್ಮ. ಮಧ್ಯರಾತ್ರಿ ಒಬ್ಬಂಟಿಯಾಗಿ ಓಡಾಡೋದು ಬಿಡಿ, ಹಗಲೊತ್ತು ಪಬ್ಲಿಕ್ ಪ್ಲೇಸ್ನಲ್ಲಿ ಕೂರೋದೇ ಕಷ್ಟ. ನನ್ನ ರಕ್ಷೆಗೆ ಸುರಕ್ಷೆಗೆ ಮೋದಿ. ಕೇವಲ 4 ವಿಶ್ವವಿದ್ಯಾಲಯ ಹೊಂದಿದ ಗುಜರಾತ್ ರಾಜ್ಯ ಇಂದು 46 ವಿಶ್ವವಿದ್ಯಾಲಯ ಹೊಂದಿ ಪ್ರಪಂಚಕ್ಕೆ ಮಾದರಿಯಾಗಿದೆ. ಮೋದಿ ಹಾದಿ ಸಂಪೂರ್ಣ ಸಾಕ್ಷರತೆಗೆ ನಾಂದಿ. ಓದ್ಕೊಳ್ಳೋ ವಯಸ್ಸಲ್ಲಿ ಹಿಂಗೆ ಕೆಲಸ ಮಾಡಿದ್ರೆ ಭವಿಷ್ಯ ರೂಪಿಸ್ಕೊಳ್ಳೋದು ಯಾವಾಗ? ವಯಸ್ಸು ಸರಿಯಾಗಬೇಕಿದ್ರೆ ಮೋದಿ ಸರ್ಕಾರ ಬರಬೇಕು. ಯಾವುದೋ ದೇಶದಿಂದ ಬಂದಿರೋರು ಈ ದೇಶದ ಆಡಳಿತ ನಡ್ಸೋಕ್ಕಾಗತ್ತಾ? ಅದೆಲ್ಲಿಂದನೋ ಬಂದವ್ರಿಗೆ ನಮ್ತನ, ಆಸೆ, ಕನಸು, ಸಂಸ್ಕೃತಿ, ಸಂಸ್ಕಾರ, ಕಷ್ಟ, ನೋವು ಅದು ಹೆಂಗ್ರಿ ಗೊತ್ತಾಗಬೇಕು? ಈ ಬೇರಲ್ಲಿ ಬೆಳ್ತಿರಬೇಕು, ಈ ಮಣ್ಣಿನ ಕಣ್ಣದಲ್ಲಿ ಹುಟ್ಟಿರಬೇಕು. ಗುಜರಾತಲ್ಲಾಗಿರೋ ಬದಲಾವಣೆ ಇಡೀ ದೇಶದಲ್ಲಾಗುತ್ತೆ ಅಂದ್ರೆ ಯಾಕ್ರಿ ಬೇಡ ಅನ್ಬೇಕು? ದೇಶದ ಏಳಿಗೆ ಬಯಸೋನಿಗೆ ಧರ್ಮ ಆಟ ಬರುತ್ತಾ? ಧರ್ಮ ಅಲ್ಲ ಸ್ವಾಮಿ, ನಾಯಕತ್ವ ಮುಖ್ಯ. ನಮ್ಮ ನಾಯಕ ಗಡಿ ಕಾಯು ಯೋಧನ್ ಮನೆ ಕಾಯೋದಾದ್ರೆ ಗಡಿ ಸುರಕ್ಷತೆಗೆ ನಾವಿದ್ದೇವೆ, ನಮ್ಮ ಸುರಕ್ಷತೆಗೆ ನಾವಿದ್ದೇವೆ. ತೀರಾ ಕಸ ತೆಗಿಯೋಕ್ಕೆ ನಾನು ಸಾಕು, ದೇಶದಲ್ಲಿರೋ ಕಸ ತೆಗಿಯೋಕ್ಕೆ ಮೋದಿ ಆಗಬೇಕು, ಮತ್ತು BJP. ನಿನ್ನ ಓಟಿನ ರೇಟ್ ಎಷ್ಟು? ನನ್ನ ಓಟ್ ಇದಕ್ಕೂ ಮಾರ್ಕೊಳ್ಳಲ್ಲ, ಇದಕ್ಕೂ ಮಾರ್ಕೊಳ್ಳಲ್ಲ. ನನ್ನ ಮತ BJPಗೆ. ನಮಸ್ಕಾರ. ಈ ಚುನಾವಣೆ ಈ ದೇಶದ ಚುನಾವಣೆ. ಬರುವಂಥ 17ನೇ ತಾರೀಕು ಈ ದೇಶವೇ ಒಂದು ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದೆ. ಆ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯದಿಂದ ಅತ್ಯಂತ ಕಿರಿಯ ವಯಸ್ಸಿನ ಅಭ್ಯರ್ಥಿಯನ್ನಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಕಣಕ್ಕಿಳಿದಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ, ಮಾರ್ಗದರ್ಶನ, ವಿಶ್ವಾಸದಿಂದ ನನ್ನನ್ನು ಮುಂದಿನ ದಿನಗಳಲ್ಲಿ ಧೈರ್ಯವಾಗಿ ಮುನ್ನುಗ್ಗುವಂತಹ ನಿಟ್ಟಿನಲ್ಲಿ, ಈ ದೇಶ ರಕ್ಷಿಸುವಂತಹ, ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ನನಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕವಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ದೇಶದ ಶಕ್ತಿ, ಯುವ ಶಕ್ತಿ, ಶಕ್ತಿಗೆ ಸ್ಫೂರ್ತಿ. ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಯುವಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸುವಂಥ ನಿಟ್ಟಿನಲ್ಲೂ ಸಹ ಅವರಿಗೆ ತರಬೇತಿಯನ್ನು ಕೊಡಿಸಬೇಕು, ಅವರಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಡಿಸಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೇನೆ. ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಈ ಸಮಾಜದಲ್ಲಿ ಏನಾದರೂ ಶಾಶ್ವತವಾಗಿ ಉಳಿಬೇಕು ಅಂತೇಳಿ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. For complete literacy, we want Modi. For student empowerment, I vote for BJP. For our safety and security, we choose Modi. आपने आज जो मुझे प्यार दिया है, आपने मुझे जीत लिया है. आपने मुझे अपना बना दिया है. सॉल्यूशन चाहिए, ऐसी नीतियां चाहिए, ऐसी व्यवस्था चाहिए ताकि मेरे यहां के किसान को
हर सीजन के बाद अड़ीके का क्या होगा, अड़ीके का क्या होगा, किसान बचेगा कि नहीं बचेगा, यही उनको अगर टेंशन रहता है तो भाइयों बहनों हमारा किसान कहां जाएगा। और इसलिए मैं आपको वादा करने आया हूं, भाइयों बहनों, हमारे देश में मूलभूत रूप से कृषि क्षेत्र के संबंध में कोई स्ट्रेटेजी नहीं है, कोई प्राथमिकताएं नहीं है। प्रायोरिटी किसकी हो, कैसे हो, एक राज्य एक तरफ जाता है, दूसरा राज्य दूसरे तरफ जाता है, और दिल्ली के लोग राज्यों के आंकड़े इकट्ठे करने के सिवाय कुछ करते नहीं है। अगर भारत गांवों का देश है, अगर भारत के गांवों को समृद्ध बनाएंगे, अगर हमें देश के अर्थतंत्र को गति देनी है, तो गांव के लोगों का परचेजिंग पावर बढ़ना चाहिए। ಅತ್ಯಂತ ಹೆಚ್ಚು ವಿಸ್ತಾರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಸುಮಾರು 21 ಲಕ್ಷಕ್ಕೂ ಹೆಚ್ಚು ಮತದಾರರುವಂಥ ಈ ಕ್ಷೇತ್ರದಲ್ಲಿ ಎಲ್ಲ ರೀತಿಯಾದಂಥ ಜನಗಳನ್ನು ಸಹ ನಾವು ಕಾಣಬಹುದು. ವಿಶೇಷವಾಗಿ ರೈತಾಪಿ ವರ್ಗದ ಜನರು ಇರುವುದರಿಂದ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಶಾಶ್ವತ ನೀರಾವರಿಯನ್ನು ತರುವಂಥ, ನೀರಿನ ಸಮಸ್ಯೆ ಹೆಚ್ಚಾಗಿರುವಂಥ ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನೀರಿಗೆ ಆದ್ಯತೆಯನ್ನು ಕೊಟ್ಟು ಶಾಶ್ವತ ನೀರಾವರಿಯನ್ನು ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನ್ನದೊಂದು ವಿಶೇಷವಾದ ಗುರಿ ಇದೆ. ಏನು ನರೇಂದ್ರ ಮೋದಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಾದಂಥ ಗಂಗಾ ಕಾವೇರಿ ನದಿಯನ್ನು ಜೋಡಣೆ ಮಾಡಬೇಕು ಅಂತ ಈಗಾಗಲೇ ನರೇಂದ್ರ ಮೋದಿಯವರು ಒಂದು ಕನಸನ್ನು ಇಟ್ಕೊಂಡು ಹೊರಟಿದ್ದಾರೆ. ಅಂದರೆ ಆ ಕನಸು ಬಂದು ಮಾನ್ಯ ವಾಜಪೇಯಿ ಅವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರು ಈಗಾಗಲೇ ಪಣ ತೊಟ್ಟಿದ್ದಾರೆ. ಮೊದಲನೇ ಕೆಲಸನೇ ಈ ದೇಶದ ಪ್ರಧಾನಿಯಾದ ನಂತರ ಮೊದಲನೇ ಕೆಲಸನೇ ಅವರು ಪ್ರಾರಂಭ ಮಾಡೋದು ಗಂಗಾ ಕಾವೇರಿ ಯೋಜನೆಯನ್ನು. ಆ ಗಂಗಾ ಕಾವೇರಿ ನದಿ ಜೋಡಣೆಯ ಯೋಜನೆ ಪ್ರಾರಂಭ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಸಣ್ಣ ಪುಟ್ಟ ನದಿಗಳು, ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಶಾಶ್ವತ ನೀರಾವರಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಕೈಗೊಳ್ಳಬೇಕು ಅನ್ನೋದೊಂದು ನನ್ನ ಗುರಿ ಇದೆ. ಇದರ ಜೊತೆಯಲ್ಲಿ ಸಾವಯವ ಕೃಷಿಯನ್ನು ಸಹ ವಿಶೇಷ ರೀತಿಯಲ್ಲಿ ಒತ್ತನ್ನು ಕೊಟ್ಟು ಈ ಭಾಗದಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಯುವಕರಿಗೆ ಆದ್ಯತೆ ಕೊಡುವಂಥ ಶಿಕ್ಷಣವೇ ನಮ್ಮ ಧ್ಯೇಯ ಅಂತ ಹೊರಟಂಥವರು ನಾವೆಲ್ಲ. ಇಡೀ ಸಮಾಜದಲ್ಲಿ 100ಕ್ಕೆ 100ರಷ್ಟು ಎಲ್ಲರಿಗೂ ಸಹ ಶಿಕ್ಷಣ ಸಿಗಬೇಕು, ಸಾಕ್ಷರಸ್ಥರಾಗಬೇಕು ಅನ್ನೋದು ನನ್ನ ಒಂದು ಗುರಿ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿಶ್ವವಿದ್ಯಾನಿಲಯಗಳನ್ನು ತರಿಸಬೇಕು, ಶಿಕ್ಷಕರಿಗೆ ಶಿಕ್ಷಣ ಕ್ಷೇತ್ರದಲ್ಲೇ ತರಬೇತಿಯನ್ನು ಕೊಡಿಸಬೇಕು, ವಿದ್ಯಾರ್ಥಿಗಳನ್ನು ಸಹ ಹೆಚ್ಚಿನ ಮಟ್ಟದಲ್ಲಿ ಸದೃಢರನ್ನಾಗಿ ಮಾಡಿಸಬೇಕು ಅಂತೇಳಿ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿದ್ದೇನೆ. ಇಲ್ಲಿ ಕ್ಲೀನ್ ಮಾಡೋಕ್ಕೆ ನಾನಿದ್ದೀನಿ, ದೇಶ ಕ್ಲೀನ್ ಮಾಡೋಕ್ಕೆ ಮೋದಿಯವರ ಬೇಕು. ಅವರ್ ವೋಟ್ ಅವರ್ ರೈಟ್, ವಿ ವೋಟ್ ಫಾರ್ ಬಿಜೆಪಿ. ಆರೋಗ್ಯದ ದೃಷ್ಟಿಯಿಂದ ನೋಡೋಕ್ಕೆ ಹೋದರೆ ರಾಮನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿಸುವಂಥ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಸಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ರೀತಿಯಲ್ಲಿ ಅದನ್ನು ಪ್ರಾರಂಭಿಸಬೇಕು, ಅವುಗೂ ಸಹ ವಿಶೇಷ ಒತ್ತನ್ನು ನೀಡಬೇಕು ಅನ್ನೋದು ನನ್ನೊಂದು ಗುರಿ ಇದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಸಹ ನಾನು ಇಟ್ಕೊಂಡಿದ್ದೇನೆ. ವಿಶೇಷವಾಗಿ ಟೆಕ್ಸ್ಟೈಲ್ ಪಾರ್ಕ್ಗಳ ಸ್ಥಾಪನೆಯನ್ನು ಮಾಡಿಸುವಂಥ ನಿಟ್ಟಿನಲ್ಲೂ ಸಹ ಕಾರ್ಯಯೋಜನೆಗಳನ್ನ ಮಾಡಬೇಕು ಅಂತ ಯೋಜನೆ ಮಾಡಿಕೊಂಡಿದ್ದೇನೆ. ಪ್ಲೀಸ್ ವೋಟ್ ಫಾರ್ ಬಿಜೆಪಿ. ವೋಟ್ ಫಾರ್ ಬಿಜೆಪಿ. ಒಂದೇ ನಿರ್ಧಾರ, ಮೋದಿ ಸರ್ಕಾರ. ನಾನು ಮುನಿರಾಜು ಗೌಡ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ನನ್ನ ಗುರುತು ಕಮಲ. ಏಪ್ರಿಲ್ 17ನೇ ತಾರೀಕು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರ ಮನವಿ. ಮಹಿಳೆಯರ ಸುರಕ್ಷತೆಗೆ ಆದ್ಯತೆ, ಶಿಕ್ಷಣವೇ ಭವಿಷ್ಯ ಎಂದು ನಂಬಿರುವಂಥ ಯುವಜನಾಂಗ ನಾವು. ನಿಮ್ಮ ಭವಿಷ್ಯದ ಶಿಲ್ಪಿ ನೀವೇ. ಯುವಶಕ್ತಿಯೇ ಈ ದೇಶದ ಶಕ್ತಿ. ಒಬ್ಬ ನಾಯಕ
ಮತ್ತೊಬ್ಬ ನಾಯಕನನ್ನು ಬೆಳೆಸಬೇಕೇ ಹೊರತು ಹಿಂಬಾಲಕರನ್ನಲ್ಲ. ಅಂಥ ನಾಯಕರನ್ನೇ ಆರಿಸೋಣ. ಪ್ರತಿಯೊಬ್ಬರೂ ನಾಯಕರಾಗೋಣ. ದೇಶವನ್ನು ಮುನ್ನಡೆಸುವಂಥ ನಾವಿಕರು ನಾವಾಗೋಣ. ರೈತರ ಕಂಬನಿ ಒರೆಸುವಂಥ ಯುವಶಕ್ತಿ ನಾವಾಗೋಣ. ನಿಮ್ಮ ಆಸೆ ಈಡೇರಿಕೆಯೇ ನನ್ನ ಉದ್ದೇಶ. ನಿಮ್ಮ ಮತ, ನಿಮ್ಮ ಅಸ್ತ್ರ. ಒಂದೇ ನಿರ್ಧಾರ, ಅದು BJP ಸರ್ಕಾರ. ಒಂದೇ ನಿರ್ಧಾರ, ಅದು ಮೋದಿ ಸರ್ಕಾರ. ಒಂದೇ ನಿರ್ಧಾರ ಬಿಜೆಪಿ ಸರ್ಕಾರ. ಒಂದೇ ನಿರ್ಧಾರ ಮೋದಿ ಸರ್ಕಾರ. ಸನ್ಮತ ಅಂತೂ ಬಿಜೆಪಿಗಪ್ಪ. ಯಾವುದೋ ದೇಶ ಅಲ್ಲ, ಇದಕ್ಕೂ ಮಾರ್ಕೊಳ್ಳಲ್ಲ. ನನ್ನ ಮತ BJPಗೆ.
परचेजिंग पावर बढ़ना चाहिए।